ಹಾಯ್ ಹಲೋ ಗೆಳರ ವೆಲ್ಕಮ್ ಬ್ಯಾಕ್ ಟು ಯೋಧೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬಾ ವೆರಿ ಇಂಪಾರ್ಟೆಂಟ್ ಅದರ ಅಪ್ಡೇಟ್ ಆದರೆ ಹೇಳ್ತೀನಿ. ನಿಮಗೆ ಸೆಕೆಂಡ್ ನೋಡಲ್ಲಿ ಸೀಟ್ ಸಿಗುತ್ತೆ, 100% ಅದು ಸೀಟ್ ಸಿಗುತ್ತೆ. ನಾನು ಹೇಳೋದಾದರೆ ನೀವು ಮಾಡಬೇಕಾಗುತ್ತೆ. ಆಮೇಲೆ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಸೀಟ್ ಸಿಗುತ್ತಾ ಇಲ್ವಾ ಅನ್ನೋದಾದರೂ ಹೇಳ್ತೀನಿ. ನೋಡಿ, ನಮ್ಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮದು ಎಲ್ಲ ಒಂದು ಕೌನ್ಸಿಲಿಂಗ್ದು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಹಾಗೆ ಮುಂಬರುವ ದಿನಗಳಲ್ಲಿ ಸ್ಕಾಲರ್ಶಿಪ್ದು ಹಾಸ್ಟೆಲ್ ಕೂಡ ಅಪ್ಡೇಟ್ ಮಾಡ್ತೀನಿ. ತುಂಬ ಜನ ಆಲ್ರೆಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರಾ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡಿ, ಹಾಸ್ಟೆಲ್ ಬಗ್ಗೆ ಅಪ್ಡೇಟ್ ಮಾಡಿ ಅಂತಂದು. ಖಂಡಿತ ನೆಕ್ಸ್ಟ್ ಬರೋ ದಿನಗಳಲ್ಲಿ ಅದ್ರ ಬಗ್ಗೆ ಮಾತ್ರ ಅಪ್ಡೇಟ್ ಖಂಡಿತ 100% ಅದರ ಮಾಡೇ ಮಾಡ್ತೀನಿ. ನೋಡಿ, ಅದಕ್ಕಿಂತ ಮುಂಚೆ ಇವಾಗ ನಮ್ಮ ಸಿಟಿ ಕೌನ್ಸಿಲಿಂಗ್ ನಡೀತಾ ಇದೆ ಅಲ್ವಾ, ಅದಕ್ಕೋಸ್ಕರ ಕೌನ್ಸಿಲಿಂಗಲ್ಲಿ ಸ್ವಲ್ಪ ಗೈಡೆನ್ಸ್ ಡೈಲಿ ಕೊಡೋಣ ಅಂತಂದು. ನೋಡಿ, ಒಂದಿಷ್ಟು ಕಾಲೇಜಸ್ಸಲ್ಲಾಯಿತು. ಆಮೇಲೆ ನಿಮ್ಮದು ಈಗ ಕೌನ್ಸಿಲಿಂಗು ನಮಗೆ ತುಂಬ ಲೇಟ್ ಆಗ್ತಿದೆ ಅಂತ ಹೇಳ್ತೀರಾ. ನೋಡಿ, ನೀವು ಪ್ರತಿ ವರ್ಷ ನೋಡ್ಬೋದು ಕೌನ್ಸಿಲಿಂಗು ನಿಮಗೆ ಹೋದ ವರ್ಷ ಆದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದು ಆಗಸ್ಟ್ 30ಗೆ ಬಂದಿತ್ತು. ಇವತ್ತಿನ ಡೇಟ್ ನೋಡಿ, ನಿಮಗೆ ಇನ್ನು ಆಗಸ್ಟ್ ನಿಮಗೆ 13 ಕೂಡ ಆಗಿಲ್ಲ. ಜಸ್ಟ್ ಇವತ್ತಿನ ಡೇಟು 13 ಕೂಡ ಆಗಿಲ್ಲ. ಏನಕ್ಕೆ ನೀವು ಫಸ್ಟ್ ರೌಂಡ್ ರಿಸಲ್ಟ್ ಡೇಟ್ ಹೇಳ್ತಿದ್ದೀರಾ ಅಂತಂದು. ಪ್ರತಿ ವರ್ಷ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನಮಗೆ ಯಾವಷ್ಟು ದಿನ ಲೇಟ್ ಆಗೋದು ಅಷ್ಟು ದಿನ ಬೆನಿಫಿಟ್ಸ್ ಇದೆ ಹೊರತು ಯಾವುದೇ ಕಾರಣಕ್ಕೂ ಡಿಸ್ಅಡ್ವಾಂಟೇಜ್ ಆದರೆ ಇಲ್ಲ. ಅದರಲ್ಲಿ ಎಸ್ಪೆಷಲಿ KE ಸ್ಟೂಡೆಂಟ್ಸ್ ಅಂದರೆ KCTಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಆ ಒಂದು ಸ್ಟೂಡೆಂಟ್ಸಿಗೆ ಎಷ್ಟು ದಿನ ಲೇಟ್ ಆಗುತ್ತೆ ಅಷ್ಟು ದಿನ ನಿಮಗೆ ಬೆನಿಫಿಟ್ಸ್ ಇದೆ. ನೋಡಿ, ಈಗ ಪೇರೆಂಟ್ಸ್ಗಾಯಿತು ಸ್ಟೂಡೆಂಟ್ಸ್ಗಾಯಿತು ಈ ಪೇಷನ್ಸ್ ಅನ್ನೋದು ಹೋಗ್ಬಿಟ್ಟಿದೆ. ಈಗ ಅವ್ರಿಗೆ ಆ ತಾಳ್ಮೆ ಅನ್ನೋದೇ ಇಲ್ಲ. ಯಾಕಂದರೆ ನಾನು ಇದನ್ನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ನೀವು ಬೇಕಾದ್ರೆ ಮೊದಲೇ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಮೊದಲೇ ಒಂದಿಷ್ಟು ಕಾಲೇಜಸಲ್ಲಿ ಮ್ಯಾನೇಜ್ಮೆಂಟಲ್ಲಿ ಹೋಗಿ ಕೇಳ್ಕೊಂಬಂದಿರ್ತೀರ. ಈಗ ಪೇರೆಂಟ್ಸ್ಗಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಮ್ಮ ಮಗನ ಫಸ್ಟ್ ಒಂದು ಕಾಲೇಜಸ್ಗೆ ಅಡ್ಮಿಷನ್ ಮಾಡಿಸ್ಬೇಡ. ಸ್ಟೂಡೆಂಟ್ಸ್ಗಾದರೂ ಇರುತ್ತೆ, ನಾನು ಇಷ್ಟು ದಿನ ಮನೇಲೇ ಕೂತಿದ್ದೀನಿ, ಬೇಗನೆ ಅಡ್ಮಿಷನ್ ಆಗಬೇಕು ಅಂತಂದು. ಈ ಥರ ಜಾಸ್ತಿ ಪ್ರೆಷರ್ ಹಾಕಿರೋದ್ರಿಂದ KEದವರು ಬೇಗನೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ಕಟ್ ಆಫ್ ಕೂಡ ಆ ರೇಂಜಿಗೆ ಹೋಗಿದೆ. ನಿಮ್ಗೆ ಗೊತ್ತಾಗ್ತಿದೆ ನೋಡಿದ್ರೆ, ನಾವು ಜಾಸ್ತಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂದರೆ 10,000 ಇರೋ ಕಟ್ ಆಫ್ ನಮ್ಗೆ 12,000 ಇದ್ರೂ ಸಿಗುತ್ತೆ. ಆ ಥರ ಸ್ಟಾರ್ಟಿಂಗಲ್ಲಿ ಸ್ಟೂಡೆಂಟ್ಸ್ ಅಂದ್ಕೊಂಡಿದ್ರು. ಬಟ್ ಅದು ರಿಯಾಲಿಟಿ ಚೇಂಜ್ ಆಯಿತು. ಯಾಕೆ ಈ ಥರ ಆಯಿತು ನೋಡಿ, ನಿಮಗೆ ಹೇಳಿದೆ ನಾನು. ಹೋದ ವರ್ಷ ಆಗಸ್ಟ್ 30ಗೆ ಬಂದಿತ್ತು, 30ನೇ ತಾರೀಕು ರಿಸಲ್ಟ್ ಬಂದಿತ್ತು. ಬಟ್ ಇವಾಗ ಇನ್ನು 13ನೇ ಇವತ್ತು 13, ನೆಕ್ಸ್ಟ್ ಈಗ ಆಗಸ್ಟ್ 25 ನಿಮಗೆ ಸೆಕೆಂಡ್ ರೌಂಡ್ ಕೂಡ ಸ್ಟಾರ್ಟ್ ಆಗೋ ತುಂಬಾ ಚಾನ್ಸಸ್ ಇದೆ. ಏನಕ್ಕಪ್ಪ ಅಂದರೆ ಇಲ್ಲಿ ಹೇಳ್ತೀನಿ ನೋಡಿ, ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋದರೂ ಕೂಡ ನಿಮಗೆ ಒಳ್ಳೆಯದೇ. KEದಲ್ಲಿ ಎಷ್ಟು ದಿನ ನೀವು ತಾಳ್ಮೆಯಿಂದ ಇರ್ತೀರೋ ಅಷ್ಟು ದಿನ ಒಳ್ಳೆ ಸೀಟ್ ಸಿಗುತ್ತೆ. ಯಾಕಪ್ಪ ಅಂದರೆ ಹೇಳ್ತೀನಿ ನೋಡಿ, ಮೊದಲನೇದಾಗಿ ಒಂದಿಷ್ಟು ಇಂಜಿನಿಯರ್ ಕಾಲೇಜಸಲ್ಲಿ ತಮ್ಮದೇ ಆದ ಓನ್ ಎಕ್ಸಾಮ್ನ ನಡೆಸ್ಬಿಟ್ಟು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ, ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ಸು ಹೋಗ್ಬಿಡ್ತಾರೆ, ಅಂದರೆ KEದಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಓಕೆ, ನೆಕ್ಸ್ಟು ಈಗ ಸ್ವಲ್ಪ ಜನ IIT NIT ಅಲ್ಲಿ ಹೋಗ್ತಿರ್ತಾರೆ. ಆ ಒಂದು ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ತಾರೆ. ಈಗ MCC ಕೌನ್ಸಿಲಿಂಗು ಡೈಲಿ ಡೇ ಬೈ ಡೇ ಯಾವುದೋ ಒಂದು ಶೆಡ್ಯೂಲ್ನ ಚೇಂಜ್ ಮಾಡ್ತಾಯಿದ್ದಾರೆ. ಇದರಿಂದ KEದವರು ಕೌನ್ಸಿಲಿಂಗ ಬೇಗ ಮಾಡ್ಕೊಂಬಿಟ್ರು ಈ ಥರ ಡೈಲಿ ಚೇಂಜ್ ಮಾಡೋದ್ರಿಂದ. ಈಗ MCC ಕೌನ್ಸಿಲಿಂಗಲ್ಲಿ ಯಾವಾಗ ನಮಗೆ ಅಲ್ಲಿ MCC ಕೌನ್ಸಿಲಿಂಗ್ ಆದಮೇಲೆ KE ಕೌನ್ಸಿಲಿಂಗ್ ನಡೆದ್ರೆ ಎಷ್ಟೋ ಜನ MCC ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ MBBS ಸೀಟ್ಸ್ ಅದು ತೊಗೊಂಡು ಹೋಗ್ಬಿಡ್ತಾರೆ, ಬೇರೆ ಮೆಡಿಕಲ್ ಸೀಟ್ಸ್ ತೊಗೊಂಡು ಹೋಗ್ತಾರೆ. ಆವಾಗ ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಚೇಂಜ್ ಆದರು. ಆಮೇಲೆ ಬೇರೆ ಎಕ್ಸಾಮ್ಸ್ ಈ ಕಮೆಡಿಕೆ ಮತ್ತು ಇನ್ನೂ ಬರೀ ನಮ್ಮದು ನಾವು ಹಿಂಗೆ ಜಸ್ಟ್ ಫೋಕಸ್ ಯಾವ್ದು ಮಾಡ್ತೀವಿ ಅಂದರೆ KE ಅಂದರೆ KCT ಎಕ್ಸಾಮು, ಕಮೆಡಿಕೆ ಮತ್ತು ನಮ್ಮದು ನೀಟ್ ಎಕ್ಸಾಮ್, ಇಷ್ಟೇ ಅಂತ ನೋಡಿದ್ವಿ. ಇನ್ನೂ ಸಾಕಷ್ಟು ಎಕ್ಸಾಮ್ಸ್ಗಳಿದ್ದಾವೆ. ಜಸ್ಟ್ ಅವ್ರ ಕಾಲೇಜಲ್ಲೇ ಕಂಡಕ್ಟ್ ಮಾಡ್ತಾರೆ ಆ ಒಂದು ಎಕ್ಸಾಮ್ನ. ಅಂಥ ಒಂದು ಏನು ಎಕ್ಸಾಮ್ಸ್ ಇರ್ತಾವಲ್ಲ ಅಂಥ ಸ್ಟೂಡೆಂಟ್ಸು ಬರೆದ್ಬಿಟ್ಟು ಡೈರೆಕ್ಟಾಗಿ ಕಾಲೇಜಸ್ಗೆ ಅಡ್ಮಿಷನ್ ಆಗ್ತಾರೆ. ಇದರಿಂದ KE ಕೌನ್ಸಿಲಿಂಗಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಬರೋದಿಲ್ಲ. ಅವಾಗ ಯಾರಿಗೆ ಸೀಟ್ ಸಿಗದೇ ಇರೋವಂಥ ಸ್ಟೂಡೆಂಟ್ಸ್ ಕೂಡ KEದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸೀಟ್ ಸಿಕ್ಬಿಡುತ್ತೆ. ಇವೆಲ್ಲ ಆಗಬೇಕಂದ್ರೆ ಲೇಟ್ ಆಗ್ತಿತ್ತು. ಅದಕ್ಕೋಸ್ಕರ ಪ್ರತಿ ಸಾರಿ ನಮಗೆ KE ಕೌನ್ಸಿಲಿಂಗ್ ಲೇಟ್ ಆಗ್ತಿತ್ತು. ಸ್ಟೂಡೆಂಟ್ಸ್ಗೆ ಬೇಸರ ಆಗ್ಬೋದು, ಯಾಕಂದರೆ ಎಷ್ಟು ದಿನ ಮನೇಲಿದ್ದೀವಿ, ಎಷ್ಟು ದಿನ ಇಷ್ಟೇ ಆಯ್ತು ಅಂತ. ನಿಮಗೆ ಎಷ್ಟು ದಿನ ಲೇಟ್ ಆಗುತ್ತೋ ಅಷ್ಟು ದಿನ ನಿಮಗೆ ಬೆನಿಫಿಟ್ಸ್ ಇದೆ ಹೊತ್ತು. KEದಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಅಡ್ವಾಂಟೇಜ್ ಇಲ್ಲ. ಅವ್ರಿಗೇನು KEದಲ್ಲಿ 45% ಸೀಟ್ ಇದೆ, ಅದನ್ನ ಯಾವಾಗ ಅಲಾಟ್ಮೆಂಟ್ ಮಾಡಿದ್ರು ಒಳ್ಳೆಯದೇ. ಬಟ್ ಲೇಟಾಗಿ ಅಲಾಟ್ಮೆಂಟ್ ಮಾಡಿದ್ರೆ ಬೇರೆ ಸ್ವಲ್ಪ ಸ್ಟೂಡೆಂಟ್ಸು ಡಿಸ್ಟ್ರಿಬ್ಯೂಟ್ ಆಗ್ತಾರೆ. ಈಗ MCC ಕೌನ್ಸಿಲಿಂಗಲ್ಲಿ ಸ್ವಲ್ಪ ಜನ ಅಲ್ಲಿ ಸೀಟ್ ಸಿಗ್ತಾ ಆಟೋಮೆಟಿಕ್ಲಿ ಅಲ್ಲಿ ಹೋಗ್ಬಿಡ್ತಾರೆ. ಇನ್ನು ಸ್ವಲ್ಪ ಜನ NIT IITಗೆಲ್ಲ ಹೋಗ್ಬಿಡ್ತಾರೆ. ಇನ್ನು ಸ್ವಲ್ಪ ಕಾಲೇಜಸಲ್ಲಿ ಬೇರೆ ಎಕ್ಸಾಮ್ಸ್ ಎಲ್ಲ ನಡೀತಾರೆ, ಅಲ್ಲಿ ಸ್ವಲ್ಪ ಹೋಗ್ಬಿಡ್ತಾರೆ. ಆಮೇಲೆ ಈ ಥರ ಎಲ್ಲ ಕಡೆ ಬೇರೆ ಕಡೆ ಹೋಗೋದ್ರಿಂದ ಸೀಟ್ಸ್ಗಳು ವೇಕೆನ್ಸಿ ಉಳಿತವೆ, ಅಲ್ಲಿ ಸ್ಟೂಡೆಂಟ್ಸ್ ಹೋಗ್ಬೋದು. ಈಗ ಎಕ್ಸಾಂಪಲ್ ನೀವೇ ನೋಡಿ, ಇಂಜಿನಿಯರಿಂಗ್ ಕಾಲೇಜಸ್ಗೆ ಆಯಿತು, ಬೇರೆ ಒಂದು ಕಾಲೇಜಸ್ಗೆ ನೀವು ಬೇರೆ ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇನ್ನು ಫಸ್ಟ್ ರೌಂಡ್ ರಿಸಲ್ಟ್ ಕೂಡ ಮುಗದೇ ಇರಲಿಲ್ಲ. ಅವಾಗೇ ತುಂಬ ಜನ ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟಿದೆ ಅಮೌಂಟ್ ಎಲ್ಲ ಕೇಳ್ಕೊಂಬರಕ್ಕೆ ಹೋಗಿದ್ರಿ. ಆಲ್ರೆಡಿ ನಂಗೆ ಕಮೆಂಟ್ಸ್ ಕೂಡ ಬಂದಿತ್ತು, ಕಾಲ್ ಕೂಡ ಮಾಡಿದರು. ಮತ್ತು ನಮ್ಮ ಪ್ರಸನ್ನ ಕುಮಾರ್ಸ್ ಕೂಡ ಅದಕ್ಕೆ ಅವೇರ್ನೆಸ್ ಕೂಡ ಮೂಡಿಸಿದ್ರು. ಯಾಕೆ ಹೇಳಿ, ಸ್ಟಾರ್ಟಿಂಗಲ್ಲಿ ನೀವು ಮ್ಯಾನೇಜ್ಮೆಂಟ್ ಸೀಟ್ನ ಹುಡ್ಕಕ್ಕೆ ಹೋದಾಗ ಅವ್ರು ಎಷ್ಟು ಫೀಸ್ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ನೀವು ಏನೋ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ಸ್ಟಾರ್ಟಿಂಗ್ ನಿಮಗೆ 6 lakhs 7 lakh 10 lakhs ಈ ಥರ ಹೇಳ್ತಾರೆ. ಆಮೇಲೆ 3 lakhs 4 lakhs ಒಂದಿಷ್ಟು ಕಾಲೇಜಸಲ್ಲಿ. ಆಮೇಲೆ ಇವಾಗ ಅವರೇ ಫೋನ್ ಮಾಡಿ ಕರೀತಾ ಇದ್ದಾರೆ. ಸ್ವಲ್ಪ ಜನ ಹೇಳಿದ್ರು, ಈಗ ಅವರೇ ಫೋನ್ ಮಾಡಿ ಕರೀತಿದ್ದಾರೆ, ನಿಮಗೆ 5 lakhs ಹೇಳಿದ್ರು, ನಿಮ್ಗೆ ಜಸ್ಟ್ 2.5 lakhs ಇಲ್ಲ 2 lakh ಕೊಡ್ತೀವಿ, ಬಂದು ಮಾತಾಡಿ, ಇನ್ನೂ ಸ್ವಲ್ಪ ಕಡಿಮೆಗೆ ಕೊಡ್ತೀವಿ, ಮತ್ತು ಹಾಸ್ಟೆಲ್ದೆಲ್ಲ ಬೆನಿಫಿಟ್ಸ್ ಕೊಡ್ತೀವಿ, ಬಂದು ಅಡ್ಮಿಷನ್ ಆಗಿ. ಈಗ ಏನಕ್ಕೆ ಈ ಥರ ಆಗ್ತಿದೆ, ಸ್ಟೂಡೆಂಟ್ಸು ಎಲ್ಲಿ ಅಡ್ಮಿಷನ್ ಆಗ್ತಾರೋ ಇಲ್ಲ ಅಂತ ಕಾಲೇಜವ್ರಿಗೂ ಭಯ ಇದೆ, ಮತ್ತು KEದಲ್ಲಿ ಕೌನ್ಸಿಲಿಂಗ್ ಅಷ್ಟೇ ಇದೆ. ಬೇರೆ ಕಡೆ ಹೋದಾಗ ಈ ಥರ ಪೇರೆಂಟ್ಸ್ಗೊಂದು ಭಯ, ಕಾಲೇಜರ್ಸ್ಗೊಂದು ಭಯ. ಇದಕ್ಕೆ ನೀವೇ ಮಾಡಬೇಕು, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ನೀವು 3rd ರೌಂಡ್ವರೆಗೂ ಹೋಗಿ
ನಿಮ್ಮ ಚಾಯ್ಸ್ನ ಕರೆಕ್ಟಾಗಿ ನಿಮ್ಮ ಚಾಯ್ಸ್ ಎಂಟ್ರಿ ಮಾಡಿಕೊಂಡು ಥರ್ಡ್ ರೌಂಡ್ವರೆಗೂ ಹೋದ್ರೆ ಅಂದರೆ ನಿಮಗೆ ಒಳ್ಳೆ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಇದೆ, ಮತ್ತು ಒಳ್ಳೆ ಕಾಲೇಜಲ್ಲಿ ಸಿಗುತ್ತೆ ಸೀಟು. ಓಕೆನಾ, ಯಾಕಂದರೆ ಸ್ವಲ್ಪ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆ ಆಗ್ತಾರೆ. ಎಕ್ಸಾಂಪಲ್ ನೀವು ಇನ್ನೊಂದು ನೋಡ್ಬೋದು, BMS ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಕೂಡ ಇನ್ನು ಅವ್ರು BMS ಸ್ಟೂಡೆಂಟ್ಸ್ ಆಯಿತು, ಮೆಡಿಕಲ್ ಅವರೆಲ್ಲ ಸುಮ್ಮನೆ ಇಂಜಿನಿಯರ್ ಕಾಲೇಜ್ ಹಾಕೊಂಡಿರ್ತಾರೆ. ಈಗ ಇಂಜಿನಿಯರ್ ಕಾಲೇಜ್ ಅಲಾಟ್ ಆಗಿರುತ್ತೆ, ಈಗ ಅವರು ಯಾರು ನಾನು BMS ಮಾಡಬೇಕಂತ ಒಂದು ಆಕಾಂಕ್ಷೆಯಿಂದ ಬಂದಿರ್ತಾರೆ, ಅವ್ರಿಗೆ BMS ಮಾಡ್ಕೋತಾರೆ. ಆವಾಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗುತ್ತೆ. ಇನ್ನು ಸ್ವಲ್ಪ ಜನ ಅಗ್ರಿಕಲ್ಚರ್ ಈ ಥರ ಹಾಕೊಂಡಿರ್ತಾರೆ ಸ್ಟಾರ್ಟಿಂಗಲ್ಲಿ ಸುಮ್ಮನೆ, ಆಮೇಲೆ ಇಂಜಿನಿಯರ್ ಮೇಲ್ಗಡೆ ಹಾಕೊಂಡಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ, ಅಲ್ಲಿ ಅವ್ರಿಗೆ ಅಗ್ರಿಕಲ್ಚರ್ ಅಲಾಟ್ ಆಯಿತು, ಈಗ ಇಂಜಿನಿಯರ್ಸ್ದು ವೇಕೆನ್ಸಿ ಸೀಟ್ ಸಿಗುತ್ತೆ, ಅಲ್ಲಿ ಸೀಟ್ ಸಿಗುತ್ತಲ್ವ. ಆ ಥರ ಯಾರಿಗೆ ಸೀಟ್ ಸಿಗಲ್ಲ, ನನಗೆ ರ್ಯಾಂಕು ತುಂಬ ದೂರ ಇದೆ ಅಂತಂದ್ರೂ ಕೂಡ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೋದ್ರೂ ಹೋಗಿ, ಸೆಕೆಂಡ್ ರೌಂಡ್ವರೆಗೆ ಹೋಗಿ. ಆಮೇಲೆ ಇನ್ನೊಂದು ಏನಂದರೆ, ತುಂಬ ಎಷ್ಟು ದಿನ ನಮ್ಮ KE ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಅಷ್ಟೇ ಅಡ್ವಾಂಟೇಜ್ ಇದೆ, ಯಾವುದೇ ಕಾರಣಕ್ಕೂ ಡಿಸ್ಅಡ್ವಾಂಟೇಜ್ ಆದರೆ ಇಲ್ಲ. ಇದನ್ನು ಮಾತ್ರ ಹೇಳ್ತೀನಿ. ಮೊದಲನೇದಾಗಿ MCC ಕೌನ್ಸಿಲಿಂಗ್ ರಿಸಲ್ಟ್ ಬಿಡಬೇಕು, ನೆಕ್ಸ್ಟು BMS ಆಪ್ಷನ್ ಎಂಟ್ರಿ ಎನೇಬಲ್ ಮಾಡಬೇಕು. ಆವಾಗ KE CET ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಸೀಟ್ ಸಿಗದಿರೋವಂಥ ಸ್ಟೂಡೆಂಟ್ಸ್ ಕೂಡ ಸೀಟ್ ಸಿಗುತ್ತೆ ಸೆಕೆಂಡ್ ರೌಂಡಲ್ಲಿ, ನೋಡ್ಬೋದು ಬೇಕಾದ್ರೆ. ಎಕ್ಸಾಂಪಲ್ ಹೇಳ್ಬೋದಂದರೆ, ನಿಮಗೆ 10,000 ರ್ಯಾಂಕ್ ಇದ್ದವ್ರಿಗೆ 10,000 ಸೀಟ್ ಸಿಗ್ತೇ ಅಂತ ಬೇಕಾದ್ರೆ 12,000 ರ್ಯಾಂಕ್ ಇದ್ದರೂ ಕೂಡ ಸೀಟ್ ಸಿಗುತ್ತೆ. 14,000 ಇದ್ದರೆ 15, ನೆಕ್ಸ್ಟು 40 ಇದ್ದರೆ 45. ಈ ಥರ ಒಂದು ನಿಮ್ಮದು ಕಟ್ ಆಫು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೊಂದು ರೌಂಡ್ ಆದಮೇಲೆ ಒಂದೊಂದು ರೌಂಡ್ ನೀವು ಕಟ್ ಆಫ್ ಕೂಡ ನೋಡ್ಬೋದು ಬೇಕಾದ್ರೆ. ನಿಮ್ಮದು ನಮ್ಮ KE ವೆಬ್ಸೈಟಲ್ಲಿ ಬಂದು ನೀವು ಕಟ್ ಆಫ್ ಕೂಡ ಪ್ರತಿ ವರ್ಷ ನೋಡಿದ್ರೆ 2K 3K 1K ಈ ಥರ ವೇರಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅವರು ವೇಟ್ ಅಂದರೆ ಟೈಮ್ನ ಕೊಡ್ತಾರೆ, ವೇಟ್ ಮಾಡ್ತಾರೆ. ನೀವು ಸಡನ್ನಾಗಿ ಅಂದರೆ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಹೆಂಗಿರುತ್ತೆ ಅಂದರೆ, ಈಗ ನನ್ನ ಮಗ ಆಯಿತು ಬೇಗನೆ ಒಂದು ಅಡ್ಮಿಷನ್ ಮಾಡಿಸ್ಬಿಡ್ಬೇಕು, ಬೇಗ ಒಂದು ಕಾಲೇಜಸ್ಗೆ ಅಡ್ಮಿಷನ್ ಆಗಬೇಕು, ಇಷ್ಟು ಪ್ರೆಷರ್ ಹಾಕಿದ್ರೆ ನಮ್ಮ KE ಆಟೋಮೆಟಿಕ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಥರ ಆಗುತ್ತೆ ನೋಡಿ. ಫಸ್ಟ್ ರೌಂಡ್ ರಿಸಲ್ಟ್ ಇಷ್ಟು ಬೇಗ ಕೊಟ್ಟಿರೋದು ನಿಮಗೆ. ಹೋದ ವರ್ಷ August 30ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದ್ದು, ಈ ಸರಿ ಇನ್ನೂ 13 ಕೂಡ ಆಗಿಲ್ಲ, ಆಲ್ರೆಡಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ಅಲ್ಲಿ ಅಡ್ಮಿಷನ್ ಆಗ್ತಾಯಿದೆ. ನಿಮ್ಮದು KE ಕೌನ್ಸಿಲಿಂಗು ತುಂಬಾ ಸ್ಪೀಡಾಗಿ ನಡೆದಿದೆ. ಅದು ಪ್ರಸನ್ನ ಕುಮಾರ್ ಸರ್ ಬಂದಿದ್ದು ಬೇಗ ನಡೆದೋಯ್ತು. ಇಷ್ಟು ಬೇಗ ನಡೀತಾ ಇರಲಿಲ್ಲ. ನೀವು ಇದು ಒಂದು ವರ್ಷ ಅಲ್ಲ, 2-3 ವರ್ಷದಿಂದ ನೋಡಿ, ನೀವು KEದವ್ರಿಗೆ ಎಲ್ಲರೂ ಬೈತಾನೆ ಬರ್ತಿದ್ರು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ, KE ಅಂದರೆ KE ಎಕ್ಸ್ಟೆಂಡೆಡ್ ಅಥಾರಿಟಿ. ಅವ್ರು ಯಾಕೆ ಎಕ್ಸ್ಟೆಂಡ್ ಮಾಡ್ತಿದ್ರು, ಇನ್ನೊಬ್ಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಇಷ್ಟೇ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಏನಪ್ಪ ಅಂದರೆ, ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೆ ಹೋದ್ರೂ ಕೂಡ ನಿಮಗೆ ಒಳ್ಳೆ ಕಾಲೇಜಸ್ ಸೀಟ್ ಸಿಗುತ್ತೆ. ಸೀಟ್ ಸಿಕ್ಕಿಲ್ಲ ಅಂತಂದು ನೀವು ಸಡನ್ನಾಗಿ ಈಗ ಹೋಗಿ ಮ್ಯಾನೇಜ್ಮೆಂಟ್ಗೆ ಹೋಗೋಕ್ಕೋಗ್ಬಿಡಿ. ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋದ್ಮೇಲೆ ನೀವು ಕೂಡ ಮ್ಯಾನೇಜ್ಮೆಂಟ್ಗೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ನೋಡಿದ್ರಲ್ಲ, ಈಗ ಆಲ್ರೆಡಿ ಮ್ಯಾನೇಜ್ಮೆಂಟ್ ಅವರು ನಿಮಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ. 3 ಲ್ಯಾಕ್ ರ್ಯಾಂಕ್ ಒಂದು 3 ಲಕ್ಷ 4 ಲಕ್ಷ ದುಡ್ಡು ಕೇಳೋರಿಗೆ ಜಸ್ಟ್ ಈಗ 1 ಲ್ಯಾಕ್ ಆರ್ 1.5 ಲ್ಯಾಕ್ ಅಮೌಂಟ್ ಕೇಳ್ತಿದ್ದಾರೆ. ಇನ್ನೂ ಬರ್ತಾ ಕಡಿಮೆ ಆಗುತ್ತೆ. ಯಾಕೆ ಆಲ್ರೆಡಿ ನೋಡ್ಬೋದು. ಇನ್ನೊಂದು ಏನಪ್ಪ ಅಂದರೆ, ನಿಮಗೆ KEಗೆ ಸರೆಂಡರ್ ಕೂಡ ಮಾಡ್ತಾಯಿದ್ದಾರೆ. ಅಂದರೆ ಸೀಟ್ ಫಿಲ್ ಆಗುತ್ತೆ ಇಲ್ವೋ ಅಂತಂದು KEಗೆ ಸರೆಂಡರ್ ಮಾಡ್ತಾಯಿದ್ದಾರೆ. 5,000 ಸೀಟ್ ಸರೆಂಡರ್ ಆಗಿದೆ. ಈಗ 5,000 ಸ್ಟೂಡೆಂಟ್ಸ್ಗೆ ಸೀಟ್ ಸಿಗದೆ ಇರೋರು ಕೂಡ ಸೀಟ್ ಸಿಗುತ್ತೆ. ಮತ್ತು BMS ಸ್ಟೂಡೆಂಟ್ಸ್ ಕೂಡ MCC ಕೌನ್ಸಿಲಿಂಗಲ್ಲಿ ಹೋಗ್ತಾರೆ. ಇಂಥ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗುತ್ತೆ ಇವಾಗ ಸೆಕೆಂಡ್ ರೌಂಡಲ್ಲಿ. ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕೂಡ ಸೀಟ್ ಸಿಗ್ತಾ ಹೋಗುತ್ತೆ. ಯಾಕಂದರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾರೆ, ಬೇರೆ ಎಕ್ಸಾಮ್ ಬರೀತಾರೆ. ಈ ಥರ ಇದಕ್ಕೆ ನಾನು ಹೇಳ್ತಿರೋದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗಿ ಅಂತ. ನಿಮಗೆ ಒಳ್ಳೆ ಕಾಲೇಜ್ ಸೀಟ್ ಸಿಗಬೇಕಂದ್ರೆ ನೆಕ್ಸ್ಟ್ ನಿಮಗೇನೋ ನನಗೆ ಸೀಟೇ ಸಿಗಲಿಲ್ಲ, ನಂದು 2 ಲ್ಯಾಕ್ ರ್ಯಾಂಕ್ ಇದೆ, 2.5 ಲ್ಯಾಕ್ ರ್ಯಾಂಕ್ ಇದೆ, ಈ ಥರ ಒಂದು ಸ್ಟೂಡೆಂಟ್ಸ್ಗೆ ನಾನು ಅಂತ ಹೇಳಿದ್ರೆ ಆವಾಗ ನಾವು ಮುಂದೆ ಏನಾದರೂ ಮಾಡೋಣ. ಈಗ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಇರೋದು BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಮಾತ್ರ ಡೈರೆಕ್ಟ್ ಅಡ್ಮಿಷನ್ ಮಾಡಿಸಿದ್ವಿ. ಯಾರಿಗೆ ಸೀಟ್ ಸಿಗಲ್ಲ ಅಂತ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಹೇಳ್ತಾಯಿದ್ದೀನಿ ನೋಡಿ. ನಿಮಗೆ ಕೌನ್ಸಿಲಿಂಗಲ್ಲಿ ಸೀಟ್ ಸಿಗ್ತದೆ ಅಂತಂದಂಗಿದ್ರೆ ಯಾವುದೇ ಕಾರಣಕ್ಕೂ ನಮಗೆ DM ಮಾಡೋಕ್ಕೋಗ್ಬೇಡಿ. ಯಾಕಂದರೆ ನಿಮ್ಮದು ರ್ಯಾಂಕ್ ಚೆನ್ನಾಗಿತ್ತು ಅಂದರೆ ಡೈರೆಕ್ಟಾಗಿ ಹೋಗಿ ಫಸ್ಟು KCT ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಯಾವಾಗ ನಿಮ್ಮದು 2 ಲ್ಯಾಕ್ ಆ ಥರ ರ್ಯಾಂಕ್ ಇದೆ, ನಮ್ಗೆ ಸೀಟೇ ಸಿಗ್ತಿಲ್ಲ, ನಾನು ಕಾಲೇಜಸ್ ಆ್ಯಡೇ ಮಾಡಿಲ್ಲ ಫಸ್ಟ್ ರೌಂಡಲ್ಲಿ, ಆ ಥರ ಸ್ಟೂಡೆಂಟ್ಸು 1 ಇಯರ್ ಕೂತ್ಕೋಬಾರ್ದು ಅಂತಂದು ನಮ್ಮ ಕಡೆಯಿಂದ ಜಸ್ಟ್ ಒಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಡೈರೆಕ್ಟ್ ಅಡ್ಮಿಷನ್ಸ್ ಅಂದರೆ KCT ಫೀಸಲ್ಲೇ ಅಡ್ಮಿಷನ್ಸ್ ಕೊಡ್ತಾಯಿದ್ವಿ. ಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ಪಲ್ಲಿ ಹೋಗಿ ನೀವು DM ಮಾಡ್ಬೋದು, ಅದು ಇನ್ಫಾರ್ಮೇಷನ್ಸ್ ಕಳಿಸ್ತೀವಿ. ಯಾವ ಒಂದು ಸ್ಟೂಡೆಂಟ್ಸ್ಗೆ ನನಗೆ ಸೀಟ್ ಸಿಗೋದೇ ಇಲ್ಲ ಅಂತ ಕನ್ಫರ್ಮೇಷನ್ ಇರುತ್ತೆ ಅಂಥ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಪ್ರಿಪ್ರೇಷನ್ಸ್ ಏನಿರಬೇಕು, ನಮ್ಮದು ಒಂದು KCT ಕೌನ್ಸಿಲಿಂಗಲ್ಲಿ ಸೀಟ್ ಸಿಗುತ್ತೆ ಅಂತ ಇದ್ದ ಮಾತ್ರ ಅದಕ್ಕೆ ಫಸ್ಟ್ ಪ್ರಯಾರಿಟಿ. ಸಿಗಲ್ಲ ಅಂತ ಗೊತ್ತಾದ ಮೇಲೆ ನಿಮಗೆ ನೆಕ್ಸ್ಟ್ ಮನೇಲಿ ಕೂರೋ ಬದಲು ಬೇರೆ ಒಂದು ಡಿಗ್ರಿ ಮಾಡೋದಿಲ್ಲ, ನಾನು BSc ನರ್ಸಿಂಗ್ಗೆ ಒಂದು ಆ್ಯಂಬಿಷನ್ ಇದೆ, ಅದನ್ನೇ ಮಾಡಬೇಕಂತ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ನಮಗೆ ಒಂದು DM ಮಾಡಿ ಖಂಡಿತ ನಮಗೆ ಅದರದ್ದು ಇನ್ಫಾರ್ಮೇಷನ್ ಕೊಡ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಬೇಕಾದಲ್ಲಿ ನಮ್ಮ ನಂಬರ್ ಸಿಗುತ್ತೆ, ಅಲ್ಲೋಗಿ BSc ನರ್ಸಿಂಗ್ ಡೈರೆಕ್ಟ್ ಅಡ್ಮಿಷನ್ ಅಂತ ಒಂದು ಮೆಸೇಜ್ ಹಾಕಿ, ಅದನ್ನೇ ಹಾಕಿ ಮತ್ತೆ ಹಾಯ್ ಹಲೋ ಅಂತ ಹಾಕಿದರೆ ನಾವು ತುಂಬ ಜನ ಮಿಸ್ ಆಗ್ತಿರ್ತೀರಲ್ವ, ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಜೈ ಹಿಂದ್, ಒಂದೇ ಮಾತಾರೆ, ಲವ್ ಯು, ಟಾಟಾ, ಬಾಯ್.